ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ಶನಿವಾರದ್ದು, ಅಂದರೆ ಶನಿವಾರ ಭಾನುವಾರ 2 ದಿನದ ವಿಡಿಯೋ ಒಂದರಲ್ಲೇ ಬರ್ತಾ ಇದೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅಕ್ಕನ ಮಗಳದ್ದು ಮದುವೆ ಇದೆ ಅಂತ ಹೇಳ್ಬಿಟ್ಟು. ಹೌದು, ನಾವು ಶನಿವಾರನೇ ಹೊರಟ್ವಿ ಮಧ್ಯಾಹ್ನ. ನಮ್ಮ ಅಕ್ಕನ ಮಗಳದ್ದು ಮದುವೆ ಇದೆ ಅಂತ ಹೇಳಿಬಿಟ್ಟು ಆಂಧ್ರಕ್ಕೆ ಹೋಗಬೇಕಾಗಿತ್ತು, ರಾಯದುರ್ಗದ ಹತ್ರ. ಅದಕ್ಕೆ ಇನ್ನು ಮಧ್ಯಾಹ್ನ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಗುಂಡನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನ್ನ ರೆಡಿ ಮಾಡಿ ಬಿಟ್ಬಿಟ್ಟು ಆಟ ಆಡೋಕ್ಕೆ ಇನ್ನು ನಾವು ಕೂಡ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಇನ್ನು ಹೋಗೋಣ ಅಂತ ಹೇಳಿ ಒಂದು 12:15ಗೆ ಬಸ್ ಬರ್ತಾಯಿತ್ತು. ಅಂದರೆ ಡೈರೆಕ್ಟಾಗಿ ನಮ್ಮ ಅಕ್ಕರ ಊರಿಗೆ ಹೋಗುತ್ತೆ ಬಸ್ಸು. ಆ ಬಸ್ ಇದೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ರೆಡಿಯಾಗಿ ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಡ್ತಾ ಇದ್ವಿ. ಇನ್ನು ಚಿಕ್ಕಮ್ಮ ಕೂಡ ಬಂದಿದ್ದರು, ಆಂಧ್ರದಲ್ಲಿ ಇದ್ದಾರೆ ಒಬ್ಬ ಚಿಕ್ಕಮ್ಮ, ಅವರು ಕೂಡ ಬಂದಿದ್ದರು. ಇನ್ನು ಸ್ವಲ್ಪ ಜನ ಎಲ್ಲ ಹೊರಟಿದ್ವಿ ನಾವು. ಮೇನ್ ಆಗಿರೋರು ಅಂದರೆ ಹೋಗಲೇಬೇಕು ಕಂಪಲ್ಸರಿ ಅನ್ನೋರು ಮಾತ್ರ ಎಲ್ಲ ಹೊರಟಿದ್ವಿ. ಇನ್ನು ಗಂಡು ಮಕ್ಕಳು ಅವರೆಲ್ಲ ಸ್ವಲ್ಪ ನಾಳೆ ಬರ್ತೀವಿ, ಮುಹೂರ್ತಕ್ಕೆ ಕರೆಕ್ಟಾಗಿ ಬರ್ತೀವಿ ಅನ್ನೋರು ಕೂಡ ಸ್ವಲ್ಪ ಜನ ಇದ್ದರು, ತುಂಬ ಜನನೇ ಇದ್ದರು. ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಅಕ್ಕನ ಮಗಳಂದರೆ ನಮ್ಮ ದೊಡ್ಡಮ್ಮನ ಮಗಳು, ಸ್ವಂತ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅವ್ರ ಅಮ್ಮ ಸ್ವಂತ ಅಕ್ಕ ತಂಗಿಯರು. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಹತ್ರ ರಿಲೇಷನ್ನು ಸಂಬಂಧಿಕರ ಅಂದಮೇಲೆ ಹೋಗಲೇಬೇಕಲ್ಲ ಮುಂಚೆನೇ. ಅದಕ್ಕೋಸ್ಕರ ಒಂದಿನ ಮುಂಚೆನೇ ಹೋಗ್ತಾ ಇದ್ವಿ ನಾವು. ಹೇಳ್ಬೇಕಂದ್ರೆ 1-2 ದಿನ 3 ದಿನ ಮುಂಚೆನೇ ಹೋಗಬೇಕಿತ್ತು. ಇನ್ನು ಮಕ್ಕಳು ಕಟ್ಕೊಂಡು ನಮಗಂತೂ ಹೋಗೋಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಹೋಗಲಿಲ್ಲ. ಅಟ್ಲೀಸ್ಟ್ ಶನಿವಾರನಾದರೂ ಹೋಗೋಣ, ಭಾನುವಾರ ಮುಹೂರ್ತ ಮುಗಿಸ್ಕೊಂಡು ಬಂದುಬಿಡೋಣ ವಾಪಸ್ ಅಂತ ಹೇಳಿಬಿಟ್ಟು ಏನೋ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಗುಂಡನಿಗಂತೂ ತುಂಬ ದಿನ ಆದಮೇಲೆ ಎಲ್ಲಾದರೂ ಊರಿಗೆ ಹೋದ್ರಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಅವನಿಗೆ. ನಿಜವಾಗ್ಲೂ ಅವನಂತೂ ಹಿಡಿಯೋದಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ. ಬಸ್ಸಲ್ಲಿ ಹೋಗೋದಕ್ಕಂತೂ ಇನ್ನೂ ಖುಷಿ ಅವನಿಗೆ. ಎಲ್ಲ ಹೋಗ್ತಾ ಇದ್ದಾರೆ ಬಸ್ಸಲ್ಲಿ ಕರ್ಕೊಂಡು ನನ್ನನ್ನು ಅಂತ ಒಂದು ಎಲ್ಲಿಗೂ ಹೋಗ್ತಾ ಇದೀವಿ ಅನ್ನೋ ಫೀಲ್ ಬರ್ತಾ ಇರುತ್ತೆ ಅವನಿಗೆ. ಇನ್ನು ಹೇಳ್ಬೇಕಂದ್ರೆ ಅವ್ರ ಅಜ್ಜಿಯವರೆಲ್ಲ ಇರ್ತಾರಲ್ಲ, ನಮ್ಮ ಚಿಕ್ಕಮ್ಮವರೆಲ್ಲ ಹೋಗ್ಬಿಟ್ರಂತೂ ಇನ್ನೂ ಇದು ಅವನಿಗೆ. ಇನ್ನು ನಮ್ಮ ಪುನೀತ್ ಕೂಡ ಅಷ್ಟೇ, ನಮ್ಮ ಪುನೀತ್ ಕೂಡ ಎಲ್ಲರೂ ಹೋಗಿದ್ವಲ್ಲ, ಅವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಇಲ್ಲಿ ಮನೆ ಹತ್ರ ಕೂಡ ಅಷ್ಟೇ ಆಟ ಆಡ್ತಾ ಇರ್ತಾರೆ. ಇನ್ನು ಅವನು ಕೂಡ ಜೊತೆಗಿದ್ನಲ್ಲ, ನಾವೆಲ್ಲ ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲಿಗೂ ಅಂತ ಹೇಳ್ಬಿಟ್ಟು ಅವರಿಬ್ಬರು ತುಂಬ ಖುಷಿಯಾಗಿದ್ದರು. ಇನ್ನು ಅದಕ್ಕೋಸ್ಕರ ಇನ್ನು ಬಸ್ ಸ್ಟಾಪಿಗೆ ಬಂದ್ವಿ. ಇದೆ ನಮ್ಮೂರು ಬಸ್ ಸ್ಟ್ಯಾಂಡು. ಇಲ್ಲೊಂದು ದೇವಸ್ಥಾನ ಇದೆ, ಜುಂಜಪ್ಪನ ದೇವಸ್ಥಾನ ಅಂತ. ಆ ಕಡೆ ಬಂದುಬಿಟ್ಟು ಓಬಳ ದೇವರು ಅಂತ ಕೂಡ ಒಂದು ದೇವಸ್ಥಾನ ಇದೆ, ಅದನ್ನು ಕಟ್ತಾ ಇದ್ದಾರೆ. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕಟ್ಟೋದಕ್ಕೆ. ಇದು ಬಂದುಬಿಟ್ಟು ಜುಂಜಪ್ಪ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಸ್ವಲ್ಪ ನೆರಳಿದೆ ಕುತ್ಕೊಳ್ಳೋದಕ್ಕೆ, ಅಲ್ಲೆಲ್ಲ ಕುತ್ಕೊಂಡಿದ್ವಿ. ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗಂತೂ ಮಳೆನೂ ಬರ್ತಾಯಿಲ್ಲ, ಮಳೆ ಮೋಡನೂ ಕೂಡ ಇಲ್ಲ. ಮೊನ್ನೆ ಒಂದು 4 ದಿನ 5 ದಿನ ಆಯ್ತು ಅನಿಸುತ್ತೆ, ಅವಾಗ ಸ್ವಲ್ಪ ಮಳೆ ಬಂತು, ಪರವಾಗಿಲ್ಲಪ್ಪ ಬಂತು ಅನ್ನೋಷ್ಟರಲ್ಲೇ ಮತ್ತೆ ಬಿಸಿಲು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಇನ್ನು ಮಕ್ಕಳು ಕರ್ಕೊಂಡು ಹೋಗೋದಂತೂ ಇನ್ನೂ ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು. ಯಾರಾದರೂ ಕರ್ಕೊಂಡವ್ರು ಇದ್ದಾರೆ ಅಂತಂದರೆ ಹೆಂಗೆ ಆರಾಮ್ಸೆ ಹೋಗಿ ಬರ್ಬೋದು. ಇನ್ನು ಯಾರ ಹತ್ರ ಕೂಡ ಹೋಗೋದಿಲ್ಲ ಜಾಸ್ತಿ. ಇನ್ನು ಚಿಕ್ಕಮ್ಮನಿಗೆ ಪಾಪ ಅವ್ರು ಎಷ್ಟೊತ್ತು ಅಂತ ಎತ್ಕೊಳ್ಳೋಕ್ಕಾಗುತ್ತೆ ಹೇಳಿ, ಜಾಸ್ತಿ ಎತ್ಕೊಳ್ಳೋದು ಕೂಡ ಆಗೋದಿಲ್ಲ. ಇನ್ನು ನಮ್ಮ ತಂಗಿ ಕೂಡ ಕರ್ಕೊತಾಳೆ, ಅವರು ಎಷ್ಟೊತ್ತಿರ್ತಾನೆ ಅಷ್ಟೊತ್ತಿರ್ತಾನೆ, ಆಮೇಲೆ ಅಮ್ಮ ಬೇಕಂತೇಳ್ಬಿಟ್ರೆ ನನ್ನ ಹತ್ರನೇ ಬರ್ತಾ ಇರ್ತಾನೆ. ಇನ್ನು ನಮ್ಮ ಸಹನಂತೂ ಯಾವಾಗಲೂ ಎತ್ಕೊಂಡೇ ಇದ್ದು ಆಟ ಆಡಿಸ್ತಾನೆ ಇರ್ತಾಳೆ ಪಾಪ. ಅವಳಂತೂ ಒಂದು ಸ್ವಲ್ಪ ಹೊತ್ತು ಕೂಡ ಬಿಡೋದಿಲ್ಲ, ಅಕ್ಕ ಬೇಕಂತ ಹಠ ಮಾಡ್ತಾನೆ ಇರ್ತಾನೆ. ಇನ್ನು ಅವಳು ಕೂಡ ಸ್ವಲ್ಪ ಚೆನ್ನಾಗಿ ಅವನ ಜೊತೆ ಆಟ ಆಡೋದು, ಟೈಮ್ ಸ್ಪೆಂಡ್ ಮಾಡೋದು ಮಾಡ್ತಾ ಇರ್ತಾಳೆ. ಇನ್ನು ಬಸ್ ಕೂಡ ಬಂತು, ಇನ್ನು ಹೋಗ್ತಾ ಇದ್ದೀವಿ. ಇನ್ನು ಹೋದ್ರಂತೂ ಸೀಟ್ ಸಿಕ್ಕರಂತೂ ಕಿಟಕಿ ಪಕ್ಕ. ಇನ್ನು ಬರೀ ನಮಗೆ ವಾತಾವರಣ ನೋಡೋದೇ ಒಂದು ಇದಾಗಿರುತ್ತೆ. ಇನ್ನು ನೋಡ್ತಾ ಇರ್ಬೋದು, ಇವಾಗ ಸದ್ಯಕ್ಕೆ ಏನು ಬೆಳೆ ಇಲ್ಲ, ಫುಲ್ಲು ಖಾಲಿ ಅನಿಸ್ತಾ ಇದೆ. ಇನ್ನು ಚೆನ್ನಾಗಿ ಮಳೆ ಬಂದ್ರಂತೂ ಈ ಕಡೆ ಸಖತ್ತು ಶೇಂಗಾ ಬಿತ್ತಾರೆ. ಅವಾಗಂತೂ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಈಗ ಇತ್ತೀಚೆಗಂತೂ ಸ್ವಲ್ಪ ಅವ್ರ ಜಮೀನು ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಏನಾದರೂ ಸ್ವಲ್ಪ ರಾಗಿ ಇಲ್ಲ ಭತ್ತ, ಬೇರೆ ಬೆಳೆ ಏನಾದರೂ ಸ್ವಲ್ಪ ಬರೋವಂಥವು ಹಾಕಿದರೆ, ಸ್ವಲ್ಪ ಟೊಮೊಟೊ ಅದೆಲ್ಲ ಹಾಕಿದ್ರು. ಅಷ್ಟು ಬಿಟ್ರಂತೂ ಇನ್ನೇನು ಬೆಳೆ ಇರಲಿಲ್ಲ ಸದ್ಯ. ಇನ್ನು ಬಂದು ಫೈನಲಿ ನಾವಲ್ಲಿ 12:15ಗೆ ಬಿಟ್ಟು ನಮ್ಮೂರು. ಇನ್ನು ನಮ್ಮ ಅಕ್ಕರ ಊರಿಗೆ ಬರೋಷ್ಟೊತ್ತಿಗೆ ಒಂದು 3:30 ಏನಾಗಿತ್ತು ಅನಿಸುತ್ತೆ ಟೈಮು. 3 ಗಂಟೆ 3:30 ಆಯಿತು ಅನಿಸುತ್ತೆ. ಅವಾಗಿನ ಬಂದ ತಕ್ಷಣ ಇಲ್ಲಿ ನಮ್ಮ ಅಕ್ಕರ ಮನೆಗೆ ಬಂದು ಸೀದನು. ಇನ್ನು ನಮ್ಮ ಅತ್ತಿಗೆ ಕೂಡ ಇದ್ದರು. ನಮ್ಮ ಅಕ್ಕರಂದರೆ 2 ಹೆಣ್ಮಕ್ಳು ಮತ್ತು 4 ಜನ ಗಂಡು ಮಕ್ಕಳು. ಇನ್ನು ಅವರು 4 ಜನ ಗಂಡು ಮಕ್ಕಳೆಲ್ಲ, ಇನ್ನು ಅತ್ತಿಗೆರೆಲ್ಲ ಕೂಡ ಇಲ್ಲೇ ಇದ್ದರು. ಇನ್ನು ಅವರು ಕೂಡ ನಮ್ಮ ಅತ್ತಿಗೆ, ಚಿಕ್ಕ ಅತ್ತಿಗೆ ಇವರು ಟೀ ಮಾಡಿಕೊಟ್ಟಿದ್ದು ನಮಗೆ. ಇನ್ನು ಟೀ ಮಾಡಿಬಿಟ್ಟು ಬಂದ ತಕ್ಷಣ ಎಲ್ರಿಗೂ ಟೀ ಕೊಟ್ಟರು. ಇನ್ನು ಸೌಮ್ಯ ಅಂತ ಇವಳು ನಮ್ಮ ಅಕ್ಕನ ಮಗಳು. ಇನ್ನು ಮದುವೆ ಹೆಣ್ಣಂದಮೇಲೆ ಎಲ್ಲ ಕೂಡ ಹೊಸವೆಲ್ಲ ತೊಗೊಂಬಂದಿದ್ರು, ಮೂಗುಬಟ್ಟು ಮತ್ತು ಚೈನು ಅದೆಲ್ಲ ಸ್ವಲ್ಪ ಗೋಲ್ಡೆಲ್ಲ ತೊಗೊಬಂದಿದ್ರು. ಅದಕ್ಕೆ ಇವಾಗ ಮೂಗುಬಟ್ಟು ಇಡ್ತಾ ಇದ್ದಾರೆ. ಅದಾಗ ಸರಿಯಾಗಿ ಕುತ್ಕೊತಾ ಇಲ್ಲ, ಹಾಗೆ ಸ್ವಲ್ಪ ನೋಡ್ಕೊಂಡು ತಿರುಗಿಸ್ಕೊತಾ ಇದ್ದಾಳೆ. ಇನ್ನು ಕಾಲು ಚೈನೆಲ್ಲ ಹಾಕ್ಬಿಟ್ಟು ಅವಳು ಸ್ವಲ್ಪ ರೆಡಿ ಮಾಡಿದ್ರು ಸಿಂಪಲ್ಲಾಗೆ. ಆಮೇಲೆ ಇಲ್ಲಿ ಬಂದು ಇನ್ನು ಬಳೆ ಶಾಸ್ತ್ರ ಎಲ್ಲ ಮಾಡಿದ್ರು, ಬಳೆ ಎಲ್ಲ ತೊಟ್ಕೋಬೇಕಲ್ಲ. ಇನ್ನು ನಮ್ಮ ಸೌಮ್ಯಕ್ಕೆ ಫಸ್ಟ್ ಎಲ್ಲ ಬಳೆ ಎಲ್ಲ ಹಾಕ್ಸ್ಬಿಟ್ಟು
ಆಮೇಲೆ ತುಂಬ ಜನ ಇದ್ದರು. ಅದೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಅವ್ರಿಗೆ ಯಾವ್ಯಾವ ಇಷ್ಟ ಬರುತ್ತೋ ಅದೆಲ್ಲ ಹಾಕ್ಕೊಂಡು ಹಾಕ್ಸ್ಕೊತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ಬಳೆ ಕೂಡ ಫುಲ್ಲು ಖಾಲಿ ಆಗಿಬಿಟ್ವು. ಇನ್ನು ಮದುವೆ ಅಂತಂದಮೇಲೆ ಜಾಸ್ತಿ ಕೂಡ ಮದುವೆ ಹೆಣ್ಣು ಯಾವ ಬಳೆ ಹಾಕ್ಕೊತಾರೆ ಅದನ್ನೇ ಹಾಕ್ಕೋಬೇಕಂತ ಇಷ್ಟಪಡ್ತಾರೆ. ಅವ್ರು ಎಷ್ಟೊಂದು ಬಳೆ ತಂದಿದ್ರು, ಅಷ್ಟು ಕೂಡ ಖಾಲಿ ಆಗಿಬಿಟ್ವು. ಇನ್ನು ಇವಾಗ ಇಷ್ಟೇ ಉಳಿದಿದ್ದು. ಇನ್ನು ನಾನು ಕೂಡ ಅಷ್ಟೇ ಇದು ಹಸ್ರು ಬಳೆ ಹಾಕ್ಸ್ಕೊಳ್ಳಿಲ್ಲ. ಇನ್ನು ಬೇರೆ ಬಳೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ಅರ್ಧ ಡಜನ್ ಹಾಕ್ಸ್ಕೊಂಡ್ವಿ. ಇನ್ನು ಇಲ್ಲಂತೂ ಸ್ವಲ್ಪ ಮದುವೆ ಅಂದಮೇಲೆ ಎಲ್ಲ ಸಾಂಗ್ ಹಾಕಿರ್ತಾರಲ್ವ, ಇನ್ನು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗನಿಗಂತೂ ಡಿ ಜೆ ಸಾಂಗು ಮತ್ತು ಏನಾದರೂ ಸಾಂಗ್ ಹಾಕ್ಬಿಟ್ರಂತೂ ಜಾಸ್ತಿ ಇಷ್ಟ. ಅವನಿಗೆ ಕುಣಿಬೇಕಂತ ಕುಣಿತಾನೇ ಇರ್ತಾನೆ ಯಾವಾಗ್ಲೂ. ಇನ್ನು ಸರಿ ಒಳ್ಳೆ ಚಾನ್ಸಪ್ಪ ನಿನಗೆ, ಆರಾಮ್ಸೆ ಸಾಂಗ್ ಆಗಿಬಿಟ್ಟಿದ್ದಾರೆ, ಎಷ್ಟೊತ್ತಾದರೂ ಕುಣಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ ನನ್ನ ಮಕ್ಳ ಜೊತೆ ಆಟ ಆಡಲಿ ಅಂತ ಹೇಳಿಬಿಟ್ಟು. ಇನ್ನು ನಾನು ಏನು ಕೂಡ ಅವನ್ನ ಜಾಸ್ತಿ ಇಡ್ಸ್ಕೊಳಕ್ಕೆ ಹೋಗಲಿಲ್ಲ. ಹೆಂಗ ಸ್ವಲ್ಪ ಆಟ ಆಡ್ಕೊಂಡು ಚೆನ್ನಾಗಿದ್ದ. ಇದು ಬಂದು ಸಂಜೆ ಟೈಮು. ಇನ್ನು ಮದುವೆ ಹೆಣ್ಣನ್ನು ಮಾಡಿಬಿಟ್ಟು ಇದು ಉತ್ತಿಗೆ ಹೋಗ್ತಾರೆ ಹಾಲು ಹಾಕ್ಸ್ಕೊಬರೋಕ್ಕೆ. ಅಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಇನ್ನು ರೆಡಿ ಮಾಡಿದರು ನಮ್ಮ ಸೌಮ್ಯನ. ಈ ಥರ ರೆಡಿ ಆಗಿದ್ಲು, ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ರೆಡಿ ಆದರೂ ಕೂಡ ಚೆನ್ನಾಗಿದ್ಲು. ಸ್ವಲ್ಪ ವೈಟ್ ಇದ್ದಾಳೆ, ಅವ್ಳಿಗೆ ಜಾಸ್ತಿ ಮೇಕಪ್ ಕೂಡ ಮಾಡೋದು ಅವಶ್ಯಕತೆಯೇ ಇಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಇನ್ನು ನಮ್ಮ ಶಿಲ್ಪನೇ ರೆಡಿ ಮಾಡಿದ್ದು, ಅಂದರೆ ಇನ್ನೊಬ್ಬ ಅಕ್ಕನ ಮಗಳು, ಚಿಕ್ಕ ಅಕ್ಕನ ಮಗಳೇ ರೆಡಿ ಮಾಡಿದ್ದೆ. ಅವಳಿಗೆ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ತಾಳೆ ಅವಳು. ಇವಾಗಂತೂ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಕೆಲವು ಹೆಣ್ಮಕ್ಳು ಎಷ್ಟು ಚುರುಕಿರ್ತಾರೆ ಅಂದರೆ ಭಾಳ ಚುರುಕಿರ್ತಾರೆ, ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇರ್ತಾರೆ. ಅವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾರೆ. ಇನ್ನು ಇದು ಬಂದುಬಿಟ್ಟು ಭಾನುವಾರ ಬೆಳಿಗ್ಗೆ ಇನ್ನು ನಾವು ಕೂಡ ರೆಡಿ ಆಗ್ತಾಯಿದ್ದೀವಿ ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದು ನಮ್ಮ ಶ್ರಾವಣಿನ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಮದುವೆ ಹೆಣ್ಣಿಗಿಂತ ಮದುವೆಗೆ ಹೋಗೋರ ಜೊತೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ನಿಜವಾಗ್ಲೂ ಅಷ್ಟೊಂದು ಲೇಟ್ ಆಗುತ್ತೆ. ಇನ್ನು ನಮ್ಮ ಗುಂಡೂ ಕೂಡ ಈ ಥರ ಸಿಂಪಲ್ಲಾಗಿ ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ. ನಾನು ಕೂಡ ಸ್ಯಾರಿ ಉಟ್ಕೊಂಡಿದ್ದೆ, ಬಟ್ ವೀಡಿಯೋಸ್ ಅಂತೂ ಏನು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು. ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಮೇನ್ ಆಗಿರೋದು ಮಾತ್ರ ತೆಗಿತಾ ಇದ್ದೀನಿ ಅಷ್ಟೇ. ಇನ್ನು ಶ್ರಾವಣಿನ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ನಾವು ಕೂಡ ರೆಡಿಯಾಗಿ ಬಂದ್ವಿ. ಇನ್ನು ಮುಹೂರ್ತ ಕೂಡ ಟೈಮ್ ಆಗಿತ್ತು, ಎಲ್ಲರೂ ಕೂಡ ಕುತ್ಕೊಂಡ್ಬಿಟ್ಟಿದ್ರು ಆಗಲೇನ. ಸದ್ಯ ನಾವು ಬಂದ್ವಿ ಅಂತ ಹೇಳ್ಬಿಟ್ಟು ಒಂದು ಖುಷಿಯಿಂದ ಬಂದ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ರೆಡಿ ಆಗಿಬಿಟ್ಟು ಚೆನ್ನಾಗಿದ್ರು, ಒಂಥರ ಖುಷಿ ಆಗ್ತಾಯಿತ್ತು ನೋಡೋದಕ್ಕೂ. ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು. ಜನ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನ. ನಾನು ಆ ಕಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಹೇಳಿದ್ನಲ್ವ ನಾನು ಸ್ವಲ್ಪ ಈ ಥರ ಇದ್ದಾಗ ಸಿಚುವೇಶನ್ ಯಾವ ವೀಡಿಯೋಸ್ ಮಾಡೋದಕ್ಕೆ ಇದಾಗೋದಿಲ್ಲ. ಯಾರಾದರೂ ಸ್ವಲ್ಪ ವೀಡಿಯೋ ಮಾಡಿಕೊಟ್ರೆ ಮಾಡಿಸ್ಕೋಬೋದಾದರೆ, ಏನಂದರೆ ನಾವು ಜಾಸ್ತಿ ಯಾವಾಗಲೂ ಹೋಗಲ್ಲಲ್ವ ಊರಿಗೆ, ಯಾವಾಗಾದರೂ ಒಂದು ಟೈಮ್ ಹೋದಾಗ ಈ ಥರ ವೀಡಿಯೋ ಮಾಡಿ ಅಂತ ಯಾರಿಗಾದ್ರೂ ಕೊಡೋದು ಕೂಡ ಒಂಥರ ಅನಿಸ್ತಾ ಇರುತ್ತೆ. ಇನ್ನು ಮಕ್ಳು ಕೊಡೋಣ ಅಂದರೆ ಮಕ್ಳ ವಿಷಯ ಗೊತ್ತಲ್ಲ, ಪರಿಚಯ ಇರೋದಿಲ್ಲ, ಏನಿರೋದಿಲ್ಲ. ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಬಂತಂದ್ರೂ ಕೂಡ ಕಳ್ಸೋದಕ್ಕಾಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ನಾನೇ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಮದುವೆ ಗಂಡು ಕೂಡ ಬಂದರು. ಇನ್ನು ಅದು ಮುಹೂರ್ತ ಟೈಮ್ ಇದು. ಆ ಕಡೆ ಇದು ಶಾಮಿಲೆಲ್ಲ ಹಾಕಿದಾರಲ್ವ, ಅಲ್ಲಿ ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಅಷ್ಟು ನಿಂತ್ಕೊಂಡು ಕೂಡ ಜಾಗ ಇರ್ತಿಲ್ಲ, ಅಷ್ಟೊಂದು ಜನ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಮದುವೆ, ಮನೆ ಮುಂದೆನೇ ಮಾಡಿಕೊಟ್ಟಿದ್ದು. ಇನ್ನು ಒಬ್ಬಳೆ ಮಗಳು, ಇಬ್ಬರು ಗಂಡು ಮಕ್ಕಳು. ಇನ್ನು ಅದಕ್ಕೋಸ್ಕರ ಒಬ್ಬಳೆ ಮಗಳಂದಮೇಲೆ ಸ್ವಲ್ಪ ಫಸ್ಟ್ನೇ ಮದುವೆ ಅಲ್ಲ ಹೆಣ್ಮಗಳದು. ಇನ್ನು ಮನೆ ಮುಂದೆ ಮಾಡಬೇಕು ಅನ್ನೋದೇ ಒಂದು ಆಸೆ ಇರುತ್ತೆ ಅಪ್ಪ ಅಮ್ಮನಿಗೆ. ಅದಕ್ಕೋಸ್ಕರ ಇನ್ನು ಮನೆ ಮುಂದೆನೇ ಇಟ್ಕೊಂಡಿದ್ರು. ತುಂಬ ಚೆನ್ನಾಗಾಯಿತು, ಇರೋದ್ರಲ್ಲೇ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಮದುವೆ ಗಂಡು ಕೂಡ ಬಂದರು. ಇನ್ನು ಮದುವೆ ಗಂಡು ಬಂದ ತಕ್ಷಣವೇ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸ್ಬಾರ್ದು, ಬೇಗ ಕರ್ಕೊಬನ್ನಿ ಅಂತ ಹೇಳ್ತಾಯಿದ್ರು. ಇವಳು ಪಾಪ ರೆಡಿ ಮಾಡೋದೇ ಲೇಟ್ ಆಯಿತು ಅನಿಸುತ್ತೆ. ಇನ್ನು ನೋಡ್ತಾ ಇರ್ಬೋದು, ಇವಳು ನಮ್ಮ ಚಿಕ್ಕಕ್ಕನ ಮಗಳು ಶಿಲ್ಪ ಅಂತೇಳಿ, ಅವಳೇ ಮೇಕಪ್ ಎಲ್ಲ ಮಾಡಿರೋದು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ಲು. ಇನ್ನು ಅವಳು ಕೂಡ ಇವಾಗ ಕರ್ಕೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟು ಗಂಡು ಬರೋಕ್ಕಿಂತ ಮುಂಚೆ ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾ ಇದ್ರಲ್ಲಿ, ಕಾಯಿಸಬಾರ್ದು ಜಾಸ್ತಿ ಹೊತ್ತು, ಬನ್ನಿ ಅಂತ ಹೇಳಿಬಿಟ್ಟು. ಇನ್ನು ಸ್ವಲ್ಪ ಫಾಸ್ಟಾಗಿ ರೆಡಿ ಆಗಿಬಿಟ್ಟು ಹಡವಿಡಿಯೆಲ್ಲ ಹೋಗ್ತಾ ಇದ್ದಾರೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಒಂದು ಕಡೆ ತುಂಬ ಬೇಜಾರಾಗ್ತಾಯಿತ್ತು. ಅಳುನೂ ಕೂಡ ಬಂತು. ಏನೋ ಸ್ವಲ್ಪ ಎಷ್ಟೋ ದುಃಖ ಇದ್ದರೂ ಕೂಡ ಸುಮ್ಮನೆ ಗಂಟ್ಲಲ್ಲೇ ನುಂಗ್ಕೊಂಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟು. ಏನೂ ಮಾಡೋಕ್ಕಾಗೋದಿಲ್ಲ, ಹೆಣ್ಮಕ್ಳಂದಮೇಲೆ ಎಷ್ಟು ವರ್ಷ ಇಟ್ಕೊಂಡ್ರು ಕೂಡ ಒಂದು ವರ್ಷ ಅವ್ರನ್ನ ಮನೆ ಅಂದರೆ ಮದುವೆ ಮಾಡಿ ಬೇರೆ ಮನೆ ಕಳಿಸ್ಲೇಬೇಕು. ಅದೆಲ್ಲ ಮನಸ್ಸಿಗೆ ಬಂದಮೇಲೆ ಇನ್ನು ನಮ್ಮಷ್ಟೇ ನಾವೇ ಸಮಾಧಾನ ಮಾಡಿಕೊಂಡು ಇರಬೇಕಷ್ಟೇ. ಇನ್ನು ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ.
ಸಖತ್ತು ವೀಕ್ ಇದ್ದಾಳೆ ಇವಳಂತೂ. ಇವನೇ ಸ್ವಲ್ಪ ನಮ್ಮ ಅಕ್ಕ ಹೇಳ್ತಾ ಇದ್ದು ಇತ್ತೀಚೆಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಇನ್ನು ಸ್ವಲ್ಪ ತಿನ್ಕೊಂಡು ಚೆನ್ನಾಗಿದ್ದಾಳೆ. ಮುಂಚೆ ಅಂತ ನೋಡೋದಕ್ಕೆ ಆಗ್ತಾ ಇರಲಿಲ್ಲ, ನಾವು ಎಷ್ಟು ಹೇಳಿದ್ರು ಕೂಡ ಸರಿಯಾಗಿ ಊಟನೇ ಮಾಡ್ತಾ ಇರಲಿಲ್ಲ ಅಂತ ಕೂಡ ಹೇಳ್ತಾಯಿದ್ರು. ಹಂಗೇ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡಬೇಡ ಹಂಗೆ ಇರು ಅಂತಂದರೂ ಕೂಡ ಹಂಗೆ ಇದ್ಬಿಡ್ತಾಳೆ, ಊಟನೇ ಮಾಡೋದಿಲ್ಲ ಸರಿಯಾಗಿ ಅಂತ ಕೂಡ ನಮ್ಮ ಅಕ್ಕ ಬೈತಾಯಿದ್ರು ಫಸ್ಟ್ಗೆ, ಮುಂಚೆ ಎಲ್ಲ. ಹಾಗೆ ಹೆಣ್ಮಕ್ಳಂದಮೇಲೆ ಸ್ವಲ್ಪ ಇದ್ದೇ ಇರುತ್ತಲ್ಲ. ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ವೇಟಿಂಗ್ ಮಾಡ್ತಾಯಿದ್ವಿ ಮುಹೂರ್ತಕ್ಕೆ. ಇನ್ನು ಗಂಡು ಕೂಡ ಬಂತು, ಇನ್ನು ಸೌಮ್ಯ ಕೂಡ ಹೋಗಿ ಕೂತ್ಕೊಂಡ್ಲು. ಇಷ್ಟೇ ನಾನು ಸದ್ಯ ವೀಡಿಯೋ ಮಾಡಿದ್ದು, ಇನ್ನೇನು ಕೂಡ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಇನ್ನು ಮುಹೂರ್ತ ಕೂಡ ಮುಗೀತು, ಇನ್ನು ಇವಾಗೆಲ್ಲ ಹಾಲು ಹಾಕ್ತಾಯಿದ್ದಾರೆ. ಇಷ್ಟ ನಾನು ತೊಗೊಂಡಿದ್ದು ಮತ್ತು ತೊಗೊಳ್ಳಿಲ್ಲ ನಾನು. ಇನ್ನು ಮುಹೂರ್ತ ಮುಗಿಸ್ಕೊಂಡ್ಬಿಟ್ಟು ಇನ್ನು ಹಾಲೆಲ್ಲ ಹಾಕ್ಬಿಟ್ಟು ಇನ್ನು ಊಟಕ್ಕೆ ಹೋದ್ವಿ ನಾವು. ಇನ್ನು ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಬರಬೇಕಾಗಿತ್ತು. ನಾವು ಹೇಳ್ಬೇಕಂದ್ರೆ ಅವರು ಗಂಡಿನ ಕಡೆ ಅವ್ರ ಊರಿಗೆ ಹೋಗಬೇಕಿತ್ತು. ಇನ್ನು ಮಕ್ಳು ಕಟ್ಕೊಂಡಂತೂ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಹೋಗಲಿಲ್ಲ, ನಾವು ಊರಿಗೆ ವಾಪಸ್ ಬಂದ್ವಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 5:30 ಆಗಿದೆ ಕರೆಕ್ಟಾಗಿ. ಮತ್ತೆ ನಾನು ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾವು ನಿನ್ನೆ ಮದುವೆಗೆ ಹೋಗಿದ್ವಲ್ವ, ಶನಿವಾರ ಮದುವೆಗೆ ಹೋಗಿದ್ವು. ಇವತ್ತು ಭಾನುವಾರ. ಆ ಭಾನುವಾರ ಮುಹೂರ್ತ ಮುಗಿಸ್ಕೊಂಡು ಮತ್ತೆ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ ಊರಿಗೆ. ಇನ್ನು ಊರಿಗೆ ಬಂದಾಗ 4:15 ಆಗಿತ್ತು, ಅವಾಗ ಬಂದ್ವಿ. ಇನ್ನು ಬಂದ ತಕ್ಷಣ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡೆ. ಬಟ್ಟೆ ಅಂತೂ ಬಟ್ಟೆ ಇದ್ದಾವೆ, ಅವೆಲ್ಲ ಕೂಡ ನಾಳೆ ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಬ್ಯಾಗಲ್ಲಿರೋ ಬಟ್ಟೆಲ್ಲ ಎತ್ತಿಟ್ಟಿದ್ದೀನಿ. ಇನ್ನು ಅದನ್ನೇ ಸ್ವಲ್ಪ ಕೆಲಸ ಮಾಡಿಕೊಂಡೆ. ಇನ್ನು ನಾನು ಮದುವೆ ವೀಡಿಯೋಸ್ ಅಂತೂ ಏನು ಮಾಡೇ ಇಲ್ಲ, ನಾನು ಒಂದು ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ. ಇನ್ನು ಜನ ಅಂದರೆ ಸಿಕ್ಕಾಪಟ್ಟೆ ಜನ, ಅದಕ್ಕೋಸ್ಕರ ಮೊಬೈಲ್ ಇಟ್ಕೊಂಡು ಇರೋದಕ್ಕಾಗಲಿಲ್ಲ. ಇನ್ನು ದೂರ ಬೇರೆ ಹೋಗಿದ್ವಲ್ವ, ನಮ್ಮ ಅಕ್ಕರೂರು ಸ್ವಲ್ಪ ದೂರ ಇದೆ, ಆಂಧ್ರ ಅಲ್ವಾ. ಇನ್ನು ಎಲ್ಲರೂ ಕೂಡ ಬಂದಿರ್ತಾರೆ, ಸುಮ್ಮನೆ ಫೋನ್ ಇಟ್ಕೊಂಡು ಇನ್ನೇನಿರೋದಂತ ಹೇಳಿಬಿಟ್ಟು ನಾನು ಏನೂ ವೀಡಿಯೋಸೇ ಮಾಡಲಿಲ್ಲ. ಹೇಳ್ಬೇಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಬೇಡ ಬಿಡಿ ಸುಮ್ಮನೆ ಯಾಕಂತ ಹೇಳ್ಬಿಟ್ಟು ನಾನು ಏನೂ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಬೆಳಗ್ಗೆ ಮೂತ್ತು ಕೂಡ ಹೋದಾಗ ಕೂಡ ನಾವು ಯಾವ ಥರ ರೆಡಿ ಆಗಿದ್ವಿ ಅನ್ನೋದು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅಷ್ಟು ಅರ್ಜೆಂಟು. ಇನ್ನು ಮಕ್ಕಳಿದ್ರಂತೂ ಬರೀ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡಿಸ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಮತ್ತು ನಾವು ರೆಡಿಯಾಗಿ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸುಧಾರಿಸೋದಕ್ಕೆ ಆಗೋದಿಲ್ಲ. ಹಿಂಗೆ ಯಾರಾದರೂ ಸ್ವಲ್ಪ ಎತ್ಕೊಳ್ಳೋರು, ಇಲ್ಲ ಮಕ್ಕಳ ಸ್ವಲ್ಪ ಸಪ್ರೇಟಾಗಿ ರೆಡಿ ಮಾಡೋರು ನೋಡ್ಕೊಳ್ಳೋರಿದ್ರೆ ಹೆಂಗೋ ಮಾಡ್ಬೋದು. ಎಲ್ಲ ನಾವೇ ನೋಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಮುಹೂರ್ತ ಅಂದಮೇಲೆ ಎಲ್ಲರೂ ಹೋಗಲೇಬೇಕಲ್ವ, ಅದಕ್ಕೆ ಇನ್ನು ಎಲ್ಲರೂ ಕೂಡ ರೆಡಿಯಾಗಿ ಸುಮ್ಮನೆ ಅರ್ಜೆಂಟಲ್ಲಿ ಹೋದ್ವಿ. ಫೋಟೋಸ್ ತಗೊಳ್ಳೋಕ್ಕಾಗಲಿಲ್ಲ ಮತ್ತು ವೀಡಿಯೋಸ್ ಕೂಡ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಇನ್ನು ಫೈನಲಿ ಮದುವೆ ಅಂತ ಮುಗೀತು. 2 ದಿನ ಆಯಿತು ನಾನು ವೀಡಿಯೋನೇ ಹಾಕಿಲ್ಲ, ಇದಕ್ಕೋಸ್ಕರನೇ. ಇನ್ನು ಮನೆಗೆ ಬಂದ್ರಂತೂ ನಾವು ಫ್ರೀ ಆಗಿರ್ತೀವಿ, ಆರಾಮ್ಸೆ ವೀಡಿಯೋ ಎಲ್ಲ ಮಾಡ್ಬೋದು. ಇನ್ನು ಅಲ್ಲಂತೂ ಫೋನ್ ಇಟ್ಕೊಂಡಿರೋದಕ್ಕಾಗೋದಿಲ್ಲ, ಅದಕ್ಕೆ ನಾನು ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಬಂದು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆ ತರಿಸಿದ್ದೀನಿ. ತುಂಬ ದಿನ ಆಯಿತು, ಏನು ನಾನ್ ವೆಜ್ ಕೂಡ ತಿಂದಿಲ್ಲ, ಏನಿಲ್ಲ. ಒಂಥರ ಅನ್ನಿಸ್ತಾಯಿದೆ, ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸುಮ್ಮನೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ನಾವು ಎಷ್ಟೇ ದಿನ ಊರಿಗೆ ಹೋಗ್ತೀವಿ ಅಂದರೂ ಕೂಡ, ಇನ್ನು ನಾವು ಹೋಗಿದ್ದು ಶನಿವಾರ ಹೋದ್ವಿ ಮತ್ತು ಭಾನುವಾರ ಬಂದುಬಿಟ್ವಿ. ಒಂದು ನೈಟ್ ಮನೇಲಿ ಇಲ್ಲಾಂದರೂ ಕೂಡ ಮನೆ ಏನೋ ಒಂಥರ ಹೊಸ್ದಾಗಿ ಕಾಣಿಸ್ತಾ ಇರುತ್ತೆ ಕಣ್ಣಿಗೆ. ಅದು ಕ್ಲೀನ್ ಮಾಡಬೇಕು, ಇದು ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ನು ಬಂದ ತಕ್ಷಣವೇ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು, ಇನ್ನು ಟೀ ಕಂಪಲ್ಸರಿ ಟೀ ಬೇಕಲ್ವಾ. ಇನ್ನು ಬಂದ ತಕ್ಷಣವೇ ಸ್ವಲ್ಪ ತಲೆನೋವು ಕೂಡ ಇತ್ತು, ನೈಟೆಲ್ಲ ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಇನ್ನು ಬಂದ ತಕ್ಷಣ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ದಿನ ಆಯಿತು, ಸ್ವಲ್ಪ ನಾನ್ ವೆಜ್ ಕೂಡ ಏನೂ ಮಾಡಿಲ್ಲ ನಾನು. ಇನ್ನು ನನ್ನ ಮಗ ಕೂಡ ಸ್ವಲ್ಪ ಕೇಳ್ತಾ ಇರ್ತಾನೆ, ಅದಕ್ಕೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಟ್ಟೆ ತರಿಸ್ಬಿಟ್ಟು ಇವಾಗ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ. ನಾವು ಮೊಟ್ಟೆ ಸಾರು ಅದು ಇದು ಸಪ್ರೇಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಟೈಮ್ಗೆ ಚೆನ್ನಾಗಿರುತ್ತೆ. ಇನ್ನು ತರಕಾರಿ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇವಾಗ ಮೊಟ್ಟೆ ಕೂಡ ಫಸ್ಟ್ ಬೇಯಿಸೋಕೆ ಇಟ್ಟಿದ್ದೆ. ಮೊಟ್ಟೆ ಎಲ್ಲ ಬೆಂದು ಇನ್ನು ಇಳಿಸ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಇವಾಗ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಈ ಕಡೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಮಸಾಲ ಐಟಮ್ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೆ. ಸ್ವಲ್ಪ ಪಲಾವ್ಗೆ ಯಾವ ಥರ ನಾವು ಮಸಾಲ ಐಟಮ್ ಹಾಕ್ತೀವಿ ಸೇಮ್ ಅದೇ ಥರನೇ ಹಾಕ್ಬೇಕು ಇದಕ್ಕೆ. ಇಲ್ಲಿ ಹಸಿರು ಮೆಣಸಿನ್ಕಾಯಿ, 1-2 ಟೊಮೊಟೊ ಮತ್ತು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಕಡೆ ಬಂದು ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಇದು ಮರಾಠಿ ಮೊಗ್ಗು ಅಂತಾರಲ್ಲ ಅದು ಮೊಗ್ಗು, ಅದು ಅಷ್ಟೇ ತೊಗೊಂಡಿದ್ದೆ. ಮತ್ತು ಪಲಾವ್ ಎಲೆ ತೊಗೊಂಡಿದ್ದೆ. ಆ ಕಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕುಟ್ಬಿಟ್ಟು ಚೆನ್ನಾಗಿ ಅದು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಸಿಂಪಲಾಗಿ ಕೂಡ ಮಾಡ್ಬೋದು.
ನಾವು ಬಂದು ಮದುವೆ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ದು ಅಷ್ಟೇ, ಮತ್ತೆ ಮಾಡಿರಲಿಲ್ಲ. ಇನ್ನು ಅಲ್ಲಿ ನಮ್ಮ ಅಣ್ಣರ ಮನೆಗಳಿದ್ದಾವೆ, ಅಲ್ಲಿ ಊಟ ಮಾಡಿ ಅಂತಂದ್ರು. ಇನ್ನು ಅವಾಗ ತಾನೇ ಊಟ ಮಾಡಿದ್ವಲ್ಲ, ಹೊಟ್ಟೆ ಬೇರೆ ಹಸ್ವಾಗಿರಲಿಲ್ಲ. ಇನ್ನು ಊರಿಂದ ಇಲ್ಲಿ ನಮ್ಮೂರಿಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಹಸ್ವಾಗಿತ್ತು. ಇನ್ನು ತುಂಬ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿಂದ ನಮ್ಮೂರಿಗೆ ಬರೋಷ್ಟೊತ್ತಿಗೆ. ಅದಕ್ಕೋಸ್ಕರ ಇನ್ನು ಬೇಗ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇನ್ನು ಮೊಟ್ಟೆ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಫಸ್ಟ್ ಮೊಟ್ಟೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಮೊಟ್ಟೆ ಫ್ರೈ ಮಾಡ್ಕೊಂಡ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತಲ್ಲ, ಒಂಥರ ಸಪ್ಪೆ ಸಪ್ಪೆ ಅನಿಸಲ್ಲ. ಚೂರು ಒಂದು ಪಿನ್ನ ತೊಗೊಂಡ್ಬಿಟ್ಟು ಇದೆಲ್ಲ ಸ್ವಲ್ಪ ಮೊಟ್ಟೆ ಇರುತ್ತಲ್ಲ, ಒಂದು ಸ್ವಲ್ಪ ಇದು ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಹಿಡೀಲಿ ಅಂತೇಳ್ಬಿಟ್ಟು ಅದು ಮೊಟ್ಟೆ ಫ್ರೈ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಟೆ. ಸ್ವಲ್ಪ ಇದು ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಬಂದುಬಿಟ್ಟು ಸಾಸಿವೆ, ಜೀರಿಗೆ ಮತ್ತು ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಕೂಡ ಮುಂಚೆ ಹಾಕ್ಬೇಕು. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಇನ್ನು ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕಬೇಕು, ಇಲ್ಲ ಅದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಟೊಮೊಟೊ ಹಾಕ್ಬಿಟ್ರೆ ಅಂತೂ ಟೊಮೊಟೊ ಬಾತು ಥರ ಬಂದುಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಮೊಟ್ಟೆ ಬಿರಿಯಾನಿ ಏನಾದರೂ ಮಾಡಿದ್ರೆ ಸ್ವಲ್ಪ ಟೊಮೊಟೊ ಕಡಿಮೆನೇ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಯಾವುದೇ ಟಿಫನ್ ಮಾಡಲಿ, ಪಲಾವು ಮತ್ತು ಏನಾದರೂ ಟೊಮೊಟೊ ಬಾತು ಆ ಥರ ಏನಾದರೂ ಮಾಡಿದ್ರೆ, ಈ ಥರ ಎಗ್ ಬಿರಿಯಾನಿ ಏನಾದರೂ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು ಬಂದುಬಿಟ್ಟು ಒಂದು ಎಗ್ ಮಸಾಲೆ ಮತ್ತು ಗರಂ ಮಸಾಲೆ ಪ್ಯಾಕೆಟ್ ತರಿಸಿದ್ದೆ. ಇದು ಕಂಪಲ್ಸರಿ ಹಾಕಬೇಕು, ಇದೇ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ. ಇನ್ನು ನಾನು ಫುಲ್ಲು ಎಗ್ ಮಸಾಲೆ ಫುಲ್ ಹಾಕ್ತೆ, ಮತ್ತು ಗರಂ ಮಸಾಲೆ ಒಂದು ಸ್ವಲ್ಪನೇ ಹಾಕಿದ್ದು ನಾನು. ಅದೆಲ್ಲ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು, ಇನ್ನು ಈ ಕಡೆ ಕೂಡ ಮೊಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಿತ್ತು. ಇನ್ನು ಇವಾಗ ಗರಂ ಮಸಾಲ ಮತ್ತು ಎಗ್ ಮಸಾಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕಿದ್ದೆ ನಾನು, ಮನೇಲಿ ಮಾಡಿರೋ ಸಾಂಬಾರ್ದು ಪುಡಿ ಕೂಡ ಹಾಕ್ಕೊಂಡು, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮುಂಚೆನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಅಕ್ಕಿಯೆಲ್ಲ ಹಾಕ್ತೀವಲ್ಲ, ಅಕ್ಕಿಯೆಲ್ಲ ಹಾಕಿದ್ಮೇಲೆ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಡಬ್ಬಿ ಎಲ್ಲ ತೆಗೆದು ಇವಾಗ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಅವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಅಲ್ಲೇನು ಕೂಡ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಗ್ಯಾಸ್ ಹತ್ರ. ಸ್ವಲ್ಪ ಇದ್ದಂಗೆಲ್ಲ ಏನು ಜಾಸ್ತಿ ಏನೇನೋ ಇಟ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಬಂದುಬಿಡುತ್ತೆ. ಇನ್ನು ಎಣ್ಣೆ ಕೂಡ ಖಾಲಿಯಾಗಿತ್ತು, ಇನ್ನು ತರಿಸ್ಬಿಟ್ಟು ಒಂದು ಪಾಕೆಟು ಹಂಗೆ ಎತ್ತಿಟ್ಟಿದ್ರೊಳಗೆ ಹಾಕಿರಲಿಲ್ಲ. ಇನ್ನು ತೊಳೆದ್ಬಿಟ್ಟು ಸ್ವಲ್ಪ ಅದನ್ನು ಹಂಗೆ ಇಟ್ಟು ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ಎಣ್ಣೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದೆ ನಾನು. ಯಾವಾಗಲೂ ಅಷ್ಟೇ, ಎಣ್ಣೆ ಖಾಲಿ ಆದ ತಕ್ಷಣ ನಾನು ಸ್ವಲ್ಪ ಬಿಸಿನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸೋಪು ಇಲ್ಲ ವಿಮ್ ಜೆಲ್ಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ತೊಳೆದು ಹಂಗೆ ಸ್ವಲ್ಪ ಡ್ರೈ ಆಗೋಕೆ ಬಿಟ್ಬಿಡ್ತೀನಿ. ಆಮೇಲೆ ಎಣ್ಣೆ ಹಾಕ್ತೀನಿ. ಅಲ್ಲಿವರೆಗೂ ಕೂಡ ನಾನು ಎಣ್ಣೆ ಹಾಕೋಕ್ಕೆ ಹೋಗಲ್ಲ. ಯಾವಾಗಲೂ ಅಷ್ಟೇ, ನಾನು ಖಾಲಿ ಆದ ತಕ್ಷಣ ನಾನು ತೊಳೆದಿಡ್ತೀನಿ ಎಣ್ಣೆ ಬಾಟ್ಲಿ ಮಾತ್ರ. ಅದು ಸ್ಟೀಲ್ದಿರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಅಕ್ಕಿ ಕೂಡ ಮುಂಚೆನೇ ನೆನೆಸಿಟ್ಟಿದ್ದೆ ನಾನು. ಅಕ್ಕಿ ಕೂಡ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅಷ್ಟೇ, ಸ್ವಲ್ಪ ಅಕ್ಕಿ ಚೆನ್ನಾಗಿ ನೆನ್ಕೊಂಡ್ರೆ ನಮಗೆ ಬೇಗನೆ ಆಗುತ್ತೆ. ಒಂದು ವಿಸಲ್ ಹೊಡ್ಸಿದ್ರೆ ಸಾಕು, ಆರಾಮ್ಸೆ ರೆಡಿ ಆಗುತ್ತೆ. ಇನ್ನು ನಾವು ಬಂದು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಮಾಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಬೇಗ ನುಣ್ಣಗಾಗ್ಬಿಡುತ್ತೆ, ಸ್ವಲ್ಪ ಜಾಸ್ತಿ ನೆನೆಸ್ಬಿಟ್ರೆ ಅಂತೇಳ್ಬಿಟ್ಟು ನಾನು ಇಷ್ಟೊಂತ ಟೈಮ್ ಇಟ್ಕೊಂಡಿರ್ತೀನಿ. ಅಷ್ಟರೊಳಗೆ ಸ್ವಲ್ಪ ನೀರೆಲ್ಲ ಬಗ್ಸ್ಬಿಡ್ತೀನಿ. ಇನ್ನು ಎಲ್ಲ ಕೂಡ ಫ್ರೈ ಮಾಡ್ತಾಯಿತ್ತು. ಇನ್ನು ನೀರು ಕೂಡ ಹಾಕಿದ್ದೀನಿ. ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ಕುದಿ ಬಂದ ತಕ್ಷಣ ಇವಾಗ ಅಕ್ಕಿ ಹಾಕಿದ್ದೀನಿ. ಅಷ್ಟೇ, ಅಕ್ಕಿ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಮೊಟ್ಟೆ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.